ರಾಜ್ಯದಲ್ಲಿ 6 ರಿಂದ 16 ವರ್ಷದ ಬುದ್ಧಿಮಾಂದ್ಯ ಮಕ್ಕಳಿಗೆ ನೀಡಲಾಗುವ ಉಚಿತ ಶಿಕ್ಷಣವನ್ನ 18 ವರ್ಷದವರೆಗೆ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದವರು ತಿಳಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ವಿಶ್ವ ಅಂಗವಿಕಲರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಂಗವಿಕಲ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಉಮಾಶ್ರೀ ಉದ್ಘಾಟಿಸಿದರು. ಇದೇ ವೇಳೆ ಸಚಿವರು ಸರ್ಕಾರ ಬುದ್ಧಿಮಾಂದ್ಯ ಮಕ್ಕಳಿಗೆ ಹೊಸದಾಗಿ ನೀಡಲು ಉದ್ದೇಶಿಸಿರೋ ಆರೋಗ್ಯ ವಿಮಾ ಯೋಜನೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವೆ ಉಮಾಶ್ರೀ 2009ರ ಕಾಯ್ದೆಯಡಿ ರಾಜ್ಯದಲ್ಲಿ 6 ರಿಂದ 16 ವರ್ಷದ ಬುದ್ಧಿಮಾಂದ್ಯ ಮಕ್ಕಳಿಗೆ ನೀಡಲಾಗುವ ಉಚಿತ ಶಿಕ್ಷಣವನ್ನ 18 ವರ್ಷದವರೆಗೆ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಇದನ್ನು ಎಲ್ಲಾ ಶಾಲೆಗಳು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಕೂಡ ಸೂಚಿಸಲಾಗಿದೆ ಎಂದರು. ನಿಯಮ ಎನ್ನುವ 2009ರ ಕಾಯ್ದೆಯಡಿಯಲ್ಲಿ ಬಂದಿರತಕ್ಕಂಥದ್ದು 6 ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತ ಏನಿದೆ, ಆ ವಯೋಮಿತಿಯನ್ನ 6 ರಿಂದ 18 ವರ್ಷದವರೆಗೆ ವಿಸ್ತರಿಸಲಾಗುತ್ತದೆ. ಇದನ್ನ ಎಲ್ಲಾ ಶಾಲೆಗಳು ಕೂಡ ಪಾಲಿಸೋದಕ್ಕೆ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಬುದ್ಧಿಮಾಂದ್ಯ ಮಕ್ಕಳಿಗೆ ಆರೋಗ್ಯ ವಿಮೆ ಕಲ್ಪಿಸುವ ನಿಟ್ಟಿನಲ್ಲಿ ನೀರಾಮಯ್ಯ ಯೋಜನೆ ಜಾರಿಗೆ ತರಲಾಗಿದ್ದು, ಇದಕ್ಕಾಗಿ 2 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಇದರಿಂದ 40,000 ಮಕ್ಕಳಿಗೆ ಪ್ರಯೋಜನವಾಗಲಿದ್ದು, ವಾರ್ಷಿಕ 1 ಲಕ್ಷದವರೆಗೆ ಆರೋಗ್ಯ ವಿಮೆ ದೊರೆಯಲಿದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ವಾರ್ತಾ ಸಚಿವ ರೋಷನ್ ಬೇಗ್, ವಿಕಲಚೇತನರಿಗೆ ಸಹಾಯ ಮಾಡಲು ತಾರತಮ್ಯ ಬೇಡ, ಪಕ್ಷ ರಾಜಕೀಯವೂ ಬೇಡ ಎಂದು ಹೇಳಿದರಲ್ಲದೆ ಮಠ ಮಂದಿರಗಳು ಈ ವಿಶೇಷ ಮಕ್ಕಳ ಏಳಿಗೆಗಾಗಿ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಯಾವ ಜಾತಿ ಅಧಿಕಾರಕ್ಕೆ ಬಂದ್ರೆ ಏನು, ಯಾವ ಪಂಗಡ ಅಧಿಕಾರಕ್ಕೆ ಬಂದ್ರೆ ಏನು, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನು, ಆದರೆ ನಮ್ಮ ಮಕ್ಕಳಿಗೆ ಸಹಾಯ ಮಾಡೋದು ನಮ್ಮದು ನಿಮ್ಮದು ಎಲ್ಲರದ್ದು ಒಂದು ಗುರಿ ಇರಬೇಕು. ಏನು ದೊಡ್ಡ ದೊಡ್ಡ ಸ್ವಾಮಿಗಳು ಇದಾರಲ್ಲ, ನಾನು ಆ ಸ್ವಾಮಿಗಳು ಕೇಳ್ತೀನಿ, ಸ್ವಾಮಿಗಳೇ ಇಂಥ ಮಕ್ಕಳು ದಯವಿಟ್ಟು ಬಂದು ಕಾಪಾಡಿ, ಇಂಥ ಮಕ್ಕಳು ಯಾವ ಕಷ್ಟದಲ್ಲಿ ಇದ್ದಾರೆ. ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ವೈಯಕ್ತಿಕ ಸಾಧನೆ ಮಾಡಿದ ಅಂಗವಿಕಲರು ಹಾಗೂ ಅಂಗವಿಕಲರ ಏಳ್ಗೆಗೆ ಶ್ರಮಿಸಿದ ಸಂಘ ಸಂಸ್ಥೆಗಳನ್ನು ಪುರಸ್ಕರಿಸಲಾಯಿತು. ಇದಕ್ಕೂ ಮುನ್ನ ಅಂಗವಿಕಲ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಅದು ಮಲೇಷ್ಯಾ